ಖಾಸಗಿ ಆಸ್ತಿ, ನನ್ನ ಸ್ವಂತ ಆಸ್ತಿ, ಅದಕ್ಕೆ ಅಲ್ಲಿ ಜಾಹೀರಾತು ಪ್ರದರ್ಶನ ಮಾಡೋದಕ್ಕೆ ನಾನು ನನ್ನ ಸ್ವಂತ ಆಸ್ತಿಗೆ ನಾವು ತೆರಿಗೆ ಕೊಡ್ತೀವಿ. ನಿಮ್ಗೆ ಯಾಕೆ ದುಡ್ಡು ಕೊಡ್ಬೇಕು? ನೀವು ಮುನ್ಸಿಪಾಲಿಟಿ ಸಾರ್ವಜನಿಕ ಸ್ಥಳಗಳಿಗೆ ಹಾಕೊಳ್ಳಿ, ಸರ್ಕಾರಿ ಆಸ್ತಿಗಳಿಗೆ ಹಾಕೊಳ್ಳಿ. ಈ ಸ್ವಂತ ಆಸ್ತಿಗೆ ಯಾಕೆ ಹಾಕ್ತೀರಿ? ಯಾಕೆ ನಾವು ಆಸ್ತಿ ತೆರಿಗೆ ಕಟ್ಟಲ್ವಾ? ಅದಕ್ಕೆ ಬೇಕಾದಂತ ಲೈಸೆನ್ಸ್ ತಗೊಂಡದಿಲ್ವಾ? ನಿಮ್ಗೆ ಇನ್ಯಾವ್ದ್ರಲ್ಲೂ ದುಡ್ಡು, ಇನ್ಯಾವ್ದು ಮೂಲನ ಆದಾಯದ ಮೂಲನೇ ಇಲ್ವಾ? ಸೋರಿಕೆ ಆಗ್ತಿರೋ ತಡೆಗಟ್ಟಿ ನಿಮ್ಗೆ ಆದಾಯದ ಮೂಲ ಬರುತ್ತೆ. ಯಾಕೆ ಕಣ್ಣು ಹಾಕಿದ್ರಿ? ಗಾಳಿ ಮೇಲೆ ಒಂದು ತೆರಿಗೆ ಹಾಕ್ಬಿಡಿ. ಗಾಳಿ ಮೇಲೆ ಯಾರ್ಯಾರು ಉಸಿರಾಡ್ತೀರಿ, ಉಸಿರು ಬಿಡ್ತೀರಿ, ಎಲ್ಲರೂ ತೆರಿಗೆ ಕಟ್ಟಬೇಕು ಅಂತ ಮಾಡ್ಬಿಡಿ. ಇನ್ನು ಅದೊಂದು ದಾರಿ ಇದೆ ನಿಮಗೆ, ತೆರಿಗೆಗೆ ಇನ್ನೊಂದು ದಾರಿ ಇದೆ. ಮತ್ತೆ ನೀವು ಬೆಂಗಳೂರು ಕಾರ್ಪೊರೇಷನ್ ಒಂದು ಮುನ್ಸಿಪಾಲಿಟಿ ಹೆಂಗೆ ಈಕ್ವಲ್ ಆಗಿ ಪರಿಗಣಿಸ್ತೀರಿ ನೀವು? ಬೆಂಗಳೂರು ಕಾರ್ಪೊರೇಷನ್ ನಲ್ಲಿ ಕೊಡೋ ದುಡ್ಡನ್ನ ಮುನ್ಸಿಪಾಲಿಟಿಗೂ ಹಾಕಿದ್ರೆ ಅವ್ನು ಹೆಂಗ್ ಕಟ್ಟಕ್ ಬರುತ್ತೆ? ಅಂದ್ರೆ ಇದ್ರ ಉದ್ದೇಶ ಏನು? ನಿಮ್ ಇದ್ರಲ್ಲಿ ಸದುದ್ದೇಶ ಇಲ್ಲ. ಒಟ್ಟು ನೋಡಿ, ಹೂವಿನ ಮಕರಂದವನ್ನ ದುಂಬಿ ಹೀರುವ ರೀತಿಯಲ್ಲಿ ತೆರಿಗೆ ಸಂಗ್ರಹ ಮಾಡಬೇಕು ಅಂತ ಹೇಳಿ ಚಾಣಕ್ಯ ನೀತಿ ಹೇಳುತ್ತೆ. ರಕ್ತ ಹೀರೋ ಜಿಗಣೆ ತರ ತೆರಿಗೆ ಸಂಗ್ರಹ ಮಾಡಿ ಅಂತ ಹೇಳಲ್ಲ. ನೀವು ರಕ್ತ ಹೀರೋ ಜಿಗಣೆ ತರ ತೆರಿಗೆ ಸಂಗ್ರಹ ಮಾಡಕ್ ಕೊಟ್ಟಿದ್ದೀರಿ. ಇದರಿಂದ ಎಷ್ಟು ಆದಾಯದ ನಿರೀಕ್ಷೆ ಮಾಡಿದಿರಿ ನೀವು? ಇದರಿಂದ ಎಷ್ಟು ಆದಾಯದ ನಿರೀಕ್ಷೆ ಮಾಡಿದಿರಿ? ಇದರಿಂದ ನಿಮ್ಗೆ ಆದಾಯಕ್ಕಿಂತ ಜಾಸ್ತಿ ಅನಗತ್ಯ ತೊಂದರೆ, ಜನರಿಗೆ ತೊಂದರೆ ಕೊಡೋದಕ್ಕೆ ಮಾಡ್ತಾ ಇದ್ದೀರಿ. ಅನಗತ್ಯ ತೊಂದರೆ ಉಂಟು ಮಾಡ್ತೀರಿ, ಭ್ರಷ್ಟಾಚಾರ ಹೆಚ್ಚು ಮಾಡ್ತೀರಿ. ಇದರಿಂದ ಮೂವಿಂಗ್ ವೆಹಿಕಲ್ ಮೇಲೂ ಕೂಡ ತೆರಿಗೆ ಕಟ್ಟಬೇಕಂತೆ. ಈಗ KSRTC ಬಸ್ಸಿಗೆ ಯಾರೋ ದುಡ್ಡು ಕಟ್ಟಿಯೇ ಅವನಲ್ಲಿ ಜಾಹೀರಾತು ಪ್ರದರ್ಶನ ಮಾಡಿರ್ತಾರೆ. KSRTC ಬಸ್ಸಿಗೆ ದುಡ್ಡು ಕಟ್ಟಿರ್ತಾರೆ, ಇವ್ರಿಗೆ ದುಡ್ಡು ಕಟ್ಟಬೇಕಂತೆ. ಚದರಡಿಗೆ ಎಷ್ಟು ಅಂತೇಳಿ ಯಾವ ಲೆಕ್ಕಾಚಾರ ಇದ್ರಲ್ಲಿ ಏನ್ ಸದುದ್ದೇಶ ಇದೆ ಹೇಳಿ? ಇದ್ರಲ್ಲಿ ಸದುದ್ದೇಶ ಇಲ್ಲ. ಹಂಗಾಗಿ ಈ ತರದ ಜನವಿರೋಧಿಯಾಗಿರ್ತಕ್ಕಂಥ, ಭ್ರಷ್ಟಾಚಾರಕ್ಕೆ ಎಣೆ ಮಾಡ್ತಕ್ಕಂಥ ಬಿಲ್ಗಳನ್ನು ತಂದು ಇನ್ನಷ್ಟು ಪಾಪದ ಕೂಡ ತುಂಬಿಸ್ಕೋಬೇಡಿ, ವಾಪಸ್ ತಗೊಳ್ಳಿ.